ಆದರೆ ಕಾಂಗ್ರೆಸ್ ಇನ್ನೊಬ್ರು ಯಾರಿದ್ದಾರೆ ಕಾಂಗ್ರೆಸ್ ಲೀಡರ್? ಸಿದ್ದರಾಮಯ್ಯರ ಮಟ್ಟದ ಎತ್ತರದ ನಾಯಕತ್ವ ಡಿ ಕೆ ಶಿ ಅವ್ರದ್ದಿಲ್ಲ, ಇನ್ನೂ ಆಗಬೇಕಾಗ್ಯದ. ಅನುಭವದಿಂದ ಆಗುವಂಥದ್ದು, ಅವ್ರು ಮಾಡೋ ಕೆಲಸದಿಂದ ಆಗುವಂಥದ್ದು ಇವೆಲ್ಲ ದಿಶೆಯಲ್ಲೇ 2028 ಡಿ ಕೆ ಶಿ ಅವರಿಗೆ ಒಂದಿಷ್ಟು ಹೆಚ್ಚದ. ಅದೇ ಕಾಲಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದಿಷ್ಟು ಅವಕಾಶ ಕಡಿಮೆ ಇದ್ದರೂ ಅವರು ಹೋರಾಟ ಮಾಡೋ ಸಾಧ್ಯತೆಗಳಿದ್ದಾವೆ. ಅವರು ಸಾಕಷ್ಟು ಬುದ್ಧಿವಂತರಿದ್ದಾರೆ, ಜೊತೆಗೆ ಸಂಘಟನೆ ಮಾಡ್ತಾ ಇದ್ದಾರೆ. ಅಹಿಂದ ಸಂಘಟನೆ ಭಾಳ ಮಹತ್ವದ, ಯಾಕೆಂದರೆ ಅದು ಇಲ್ಲಿವರೆಗೆ ಆಗಿಲ್ಲ ಯಾರಿಂದಲೂ ಅಹಿಂದ ಸಂಘಟನೆ. ಹೀಗಾಗಿ ಅವರು ಅಧಿಕಾರ ಬರೋಕ್ಕೆ ಆಗಿಲ್ಲ. ಆದರೆ ಇವತ್ತಿನ ಸರ್ವೆಗಳು, ಇವತ್ತಿನ ಈ ಹೊಸ ಹೊಸ ವಿಚಾರಗಳು ಸಿದ್ದರಾಮಯ್ಯ ನಾಯಕರಾದ ಮೇಲೆ ಒಂದಿಷ್ಟು ಆಶೆ ಮೂಡ್ತಾ ಇದ್ದಾವಲ್ಲ ಅಹಿಂದರೆಲ್ಲ, ಆ ನೆಲೆಯಲ್ಲಿ ಸತೀಶ್ ಅವರಿಗೆ ಒಂದಿಷ್ಟು ಹೋಪ್ಸ್ ಇದ್ದಾವೆ. ಅದು ಇನ್ನು ಯಾವ ರೀತಿ ಮುಂದಿನ 2.5 ವರ್ಷದಲ್ಲಿ ಮಾಡಬಹುದು ಅನ್ನೋದ್ರಲ್ಲಿ ಮುಂದಿನದು. ಯಾಕೆಂದರೆ ರಾಜಕೀಯದಲ್ಲೇ ಒಂದೊಂದು ದಿನಾನೂ ಚೇಂಜ್ ಆಗ್ತಾ ಇರ್ತಾವೆ, ಕ್ಷಣಕ್ಕೂ ಚೇಂಜ್ ಆಗ್ತಾ ಇರ್ತಾವೆ. ಇವತ್ತು ಮೊದಲ ಡಿ ಕೆ ಶಿ ಕಾಂಗ್ರೆಸ್ ಅಂತ ಬಿಟ್ಟು ಹೋಗೋದಿಲ್ಲ, ಒಂದು ಸ್ಪಷ್ಟ ಆದ್ರೆ. 2022 ಗೆಲ್ತಂತ ಹೇಳ್ತಾ ಇದ್ದಾರೆ, ಆದರೆ ಅಷ್ಟರೊಳಗೆ ಏನೇನಾಗ್ತದೆ ಗೊತ್ತಿಲ್ಲ. ಬಟ್ ಗ್ಯಾರಂಟಿಯಿಂದಾಗಿ ಒಂದಿಷ್ಟು ಇವತ್ತಿಗೂ ಜನಸಾಮಾನ್ಯರು, ನೀವು ಉಳಿದು ನಮ್ಮ ಬುದ್ಧಿವಂತರ ಲೋಕ ಅಥವಾ ಮೇಲ್ವರ್ಗದ ಲೋಕದ್ದು ಅಥವಾ ಮಧ್ಯಮ ಲೋಕದಕ್ಕಿಂತ ಹೆಚ್ಚಿಗೆ ಇಲ್ಲಿ ಮತದಾರ ಯಾರಿದ್ದಾರಪ್ಪ ಅಂದ್ರೆ 90% ಇಲ್ಲಿ ಬಡವರು, ಇಲ್ಲಿ ಕೂಲಿಕಾರರು ಇದ್ದಾರೆ. ಅದರಲ್ಲೂ OBC ಜನ, SC ST ಜೊತೆಗೆ ಮೈನಾರಿಟಿ ಕೂಡಿದರೆ ನಿಶ್ಚಿತವಾಗಿಯೂ ಇಲ್ಲಿ ಅವಕಾಶಗಳಿದ್ದಾವೆ ಸತೀಶ್ ಅವ್ರ ಸಂಘಟನೆ ಮಾಡ್ತಾನೂ ಇದ್ದಾರೆ ಈಗ. ಯಾಕಪ್ಪ ಅಂದ್ರೆ ಅವ್ರ ಸಂಘಟನೆ ನೋಡ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ಮನೆ ನಮ್ಮ ಮಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ಎಲ್ಲ ಬಲಿಷ್ಠರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅಂತಾದ್ರೆ ಅದು ಜೊಲ್ಲೆ ಅನ್ನುವಂಥ ಒಬ್ಬ ವ್ಯಕ್ತಿನ ಬದಿಗೆ ಸೇರಿಸಿ BJP ಅನ್ನುವಂಥದ್ದು ಹಿಂದದ ಶಕ್ತಿ ಅದನ್ನೆಲ್ಲ ಬದಿಗಿದ್ದರೂ ಸಹಿತ ಆ ಭಾಗದಲ್ಲಿ ತಮ್ಮ ಮಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದು ಇದು ಸಾಧನೆನ ಯಾರಾದರೂ ಒಪ್ಪಬೇಕಾಗ್ತದೆ. ಏನೂ ಇರಲಿ, ಡಿ ಕೆ ಶಿ ಅವರು ಮಾತ್ರ ಇವತ್ತು 2022 ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಜೊತೆಗೆ ಅವರು ಕಟ್ಟರ್ ಕಾಂಗ್ರೆಸ್ ಇದ್ದರು ಅನ್ನೋದಷ್ಟು ಸತ್ಯ. ಇನ್ನು 2028 ಬರೋದ್ರಾಗ ಏನಾಗ್ತದೋ ಯಾರಿಗೆ ಗೊತ್ತು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಸತೀಶ್ ಸತ್ಯದ ಕೈಗೊಂಡು ವಂದನೆಗಳು.